ಸಿಂಹರಾಶಿ ಶನಿ ಮತ್ತು ರಾಹುವಿನ ಸಪ್ತಮಾಷ್ಟಮ ವರ್ಷವೂ ಕೂಡ ಇದೇ ಶನಿಯ ಬದಲಾವಣೆಯಿಂದ ಸಿಂಹರಾಶಿಯವರಿಗೆ ಆಗ್ತದೆ. ಸ್ವಲ್ಪ ಒಳ್ಳೆಯದು ಹೌದು, ಸ್ವಲ್ಪ ತಲೆಬಿಸಿಯೂ ಹೌದದು. ಯಾಕಂದರೆ ಅಷ್ಟಮ ಶನಿ ಹೋಗಿ ಅಷ್ಟಮ ರಾಹು ಹೋಗಿ ಸಪ್ತಮಕ್ಕೆ ಬರೋದು, ಸಪ್ತಮ ಶನಿ ಹೋಗಿ ಅಷ್ಟಮಕ್ಕೆ ಹೋಗೋದು. ಇದು ನಾನು ಕೊಡಲಾರೆ ನೀನು ಬಿಡಲಾರೆ ಅಂತಂತ ಏನು ಹೇಳ್ತೇವೆ, ಅತ್ಲಾಗೆ ಬಾ ಅಂದಂಗೂ ಇಲ್ಲ, ಅತ್ಲಾಗೆ ಹೋಗು ಅಂದಂಗೂ ಇಲ್ಲ, ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತಹ ಒಂದು ಪರಿಸ್ಥಿತಿ ಇರುತ್ತಲ್ಲ, ಎಲ್ಲ ವಿಷಯದಲ್ಲೂ ಆಗುವ ಸಾಧ್ಯತೆ ಈ ಸಿಂಹರಾಶಿಯವರಿಗೆ ಆಗ್ತದೆ. ಕಷ್ಟನೇ, ಹೇಳುವುದು ಕಡು ಕಷ್ಟ, ಕಷ್ಟದ ಬಾಳುವೆಯು ಸುಡು ಸುಡು ಮಾಡು ಸಂಸಾರವಿದು ಅಂತಂತ ಕನಕದಾಸರು. ಹೇಳುವುದು ಕಷ್ಟ, ಕಷ್ಟದ ಬಾಳುವೆಯು. ಅದರದ್ದೇ ಗ್ರಹ ಗೋಚಾರದ್ದೆಲ್ಲ ನಾವು ವಿಚಾರ ವಿಮರ್ಶೆ ಮಾಡಿಕೊಂಡು ಜೀವನ ಮಾಡ್ತಾ ಇರೋದು. ಹಾಗೆ ಕಷ್ಟನೇ. ಅಷ್ಟಮದಲ್ಲಿ ಒಂದು ಬಾಧೆಯು ಕಳೀತು ಅಂತಂದರೆ ಇನ್ನೊಂದು ಬಾಧೆಯು ಸಪ್ತಮಕ್ಕೆ ಬರೋದು, ಸಪ್ತಮದಿಂದ ಅಷ್ಟಮಕ್ಕೆ ಹೋಗ್ತಕ್ಕಂಥದ್ದು. ಇದೆಲ್ಲ ಈ ವರ್ಷದ ಮಧ್ಯದ ನಂತರ ಬೆಟರ್ ಆಗ್ತದೆ. ಅಲ್ಲಿವರೆಗೂ ಸ್ವಲ್ಪ ಇದು ಸಮಸ್ಯೆಯೇ ಸಿಂಹರಾಶಿಯವರಿಗೆ. ಗುರುವು 10ನೇ ಮನೆಯಿಂದ ಏಕಾದಶದ ಫಲಕ್ಕೆ ಹೋದಾಗ ಸಿಂಹರಾಶಿಯವರಿಗೆ ವಿಶೇಷ ಏಳಿಗೆ ಆಗ್ತದೆ. ಶುಭ ಕಾರ್ಯ ವಿಳಂಬ ಆಗ್ತಕ್ಕಂಥದ್ದು, ಮನಸ್ಸಿಗೆ ಬೇಸರ ಆಗ್ತಕ್ಕಂಥದ್ದು. ಎಲ್ಲ ಮಾಡಿಟ್ಟಿದ್ದೀನಿ, ಎಲ್ಲ ವ್ಯವಸ್ಥೆ ಮಾಡಿದ್ದೀನಿ, ಆದರೂ ಏನೋ ಒಂದು ಕೆಲಸ ಆಗ್ತಾ ಇಲ್ಲ. ನಾನು ಹೇಳಿದ್ನಲ್ಲ, ಎಲ್ಲೋ ಒಂದು ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ, ಏನೋ ಒಂದು ತಡೆ, ಏನೋ ಒಂದು ಸಮಸ್ಯೆ. ಭರ್ಜನಂ ಭವಬೀಜಾನಾಂ ಸರ್ಜನಂ ಸರ್ವಸಂಪದಾಂ ತರ್ಜನಂ ಯಮದೂತಾನಾಂ ನರಹರೇರ್ ನಾಮಘರ್ಜನಂ ನರಸಿಂಹ ಮಂತ್ರ ಅಂತ ಸಿಂಹರಾಶಿಯವರಿಗೆ ಲಕ್ಷ್ಮೀ ನರಸಿಂಹದೇವರ ವಿಶೇಷ ಅನುಗ್ರಹ ಇದೆ. ನರಸಿಂಹದೇವರ ಆರಾಧನೆಯನ್ನು ಮಾಡಿ ಎಲ್ಲ ಗ್ರಹ ದೋಷಗಳು, ಎಲ್ಲ ಅಡ್ಡಗೋಡೆ ಮೇಲೆ ದೀಪ ಇಟ್ಟು ಅಲ್ಲಿಂದಲೇ ಒಳ್ಳೆ ಬೆಳಕು ಬರುವಂಗೆ ಆಗ್ತದೆ. ಕಷ್ಟವನ್ನು ನೋಡಬೇಡಿ, ನಮ್ಮದು ಧರ್ಮ ಹೇಳಬೇಕು, ಕಷ್ಟ ಸುಖನ ಹೇಳಬೇಕು, ನಮಗೆ ಬೇರೆ ಗತ್ಯಂತರ ಇಲ್ಲ. ಆದರೆ ನಾನು ಅದಕ್ಕೆ ಇನ್ನೊಂದು ವಿಶೇಷನೂ ಹೇಳಿರ್ತೀನಿ, ನಿಧಾನಕ್ಕೆ ಕೇಳಿಸ್ಕೊಳ್ಳಿ ಅಷ್ಟೇ. ಯಾವ ಅಡ್ಡಗೋಡೆ ಮೇಲೆ ದೀಪ ಇರ್ತದೋ ಆ ದೀಪದಿಂದಲೇ ಏನೋ ಬೆಳಕು ಬರ್ತದೆ, ಏನೋ ಒಂದು ಒಳ್ಳೆಯದಾಗ್ತದೆ. ನಂಬಿಕೆ ದೀಪದ ಮೇಲಿರಲಿ. ಯಾವ ಗೋಡೆ ಮೇಲೆ ದೀಪ ಇದೆ ಅಂತ ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ಅದು ನಮ್ಮ ವಿಚಾರ, ಜ್ಯೋತಿಷ್ಯದ ವಿಚಾರ. ಅದು ಯಾವ ಗೋಡೆ ಮೇಲಿದೆ, ಯಾವ ಕಡೆ ಇದೆ, ಯಾವ್ಯಾವ ಥರ ಸಮಸ್ಯೆಗಳು ಬರ್ತದೆ ಅಂತಂತ ಅನಿವಾರ್ಯವಾಗಿ ನಾವು ನೋಡಬೇಕು. ಆದರೆ ನಾನು ಇಲ್ಲಿ ಕೂತಿರೋದು ಕಷ್ಟವನ್ನು ಮಾತ್ರ ಹೇಳಲಿಕ್ಕಲ್ಲ, ಅದಕ್ಕೆ ಪರಿಹಾರವನ್ನು ಹೇಳಲಿಕ್ಕೆ, ಅಭಯವನ್ನು ಹೇಳಲಿಕ್ಕೆ ನಾವಿಲ್ಲಿ ಕೂತ್ಕೊಂಡಿರೋದು. ಹಾಗಾಗಿ ಕಷ್ಟಗಳಿದೆ ಸಿಂಹರಾಶಿಯವರಿಗೆ. ಜನ್ಮ ಶನಿ ಇರೋವರಿಗೆ, ಶನಿಯ ದಶೆ ನಡೀತಾ ಇರತಕ್ಕಂಥವರಿಗೆ ಇದೆ ಸರಿ. ಆದರೆ ಆ ಬೆಳಕಿನಿಂದಲೇ, ಆ ಅಡ್ಡಗೋಡೆ ಮೇಲೆ ಇರ್ತಕ್ಕಂಥ ಬೆಳಕಿನಿಂದಲೇ ಯಾವುದೋ ಒಂದು ವಿಶೇಷವಾಗಿರುತ್ತೆ. ನಿಮ್ಮ ದೃಷ್ಟಿ ಆ ಬೆಳಕಿನ ಮೇಲೆ ಇರಲಿ, ಭಗವಂತ ಅಂತಕ್ಕಂಥ ಬೆಳಕಿನ ಮೇಲೆ ಇರಲಿ. ಆಗ ಯಾವುದೋ ಒಂದು ರೂಪದಲ್ಲಿ ಸಮಸ್ಯೆಗಳು ಪರಿಹಾರ ಆಗ್ತದೆ, ದೇವರ ಅನುಗ್ರಹ ಆಗ್ತದೆ. ನರಸಿಂಹದೇವರ ಅಂತಹ ಕಲ್ಯಾಣ ವಿಶೇಷ, ಎತ್ತೇ ರೂಪಂ ಕಲ್ಯಾಣತಮಂ ತತ್ತೇ ಪಶ್ಯಾಮಿ ಅಂತ ಭಗವಂತನನ್ನು ಕೊಂಡಾಡಿರ್ತಕ್ಕಂಥದ್ದು. ಭಗವಂತನ ಆರಾಧನೆ, ಅದು ಆ ನರಸಿಂಹದೇವರ ಕಲಿಯುಗದಲ್ಲಿ, ನಾನು ಆಗಾಗ ಹೇಳ್ತಾ ಇರ್ತೇನೆ, ಕಲಿಯುಗದಲ್ಲಿ ಕೃಷ್ಣನಾಮ ಸ್ಮರಣೆ, ರಾಮನಾಮ ಸ್ಮರಣೆ ಮತ್ತು ಈ ನರಸಿಂಹದೇವರ ಆರಾಧನೆ, ಇದಕ್ಕಿಂತ ಉತ್ತಮವಾಗಿರ್ತಕ್ಕಂತಹ ಆರಾಧನೆಗಳೇ ಇಲ್ಲ ಅಂತಂತ ಶ್ರೀಮದ್ ಭಾಗವತದಲ್ಲಿ ಹೇಳಲಾಗಿದೆ. ಹಾಗಾಗಿ ನರಸಿಂಹದೇವರ ಉಪಾಸನೆಯನ್ನು ಜನರು ವಿಶೇಷವಾಗಿ ಮಾಡ್ತಕ್ಕಂಥದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.